ಈಗ ವಿದ್ಯಾರ್ಥಿಗಳೇ ನೋಡ್ರಿ, ಈಗ ಇದು ಸಮಯದ ಲೆಕ್ಕಗಳು ಚಾಲು ಆದವು. ಈಗ ಅವ ರಾತ್ರಿ 9:40 ಮಲ್ಕೊಂಡಾನ. ರಾತ್ರಿ 9:40 ಮಲ್ಕೊಂಡು ಬೆಳಗು ಮುಂಜಾನೆ 6:10 ಎದ್ದಾನಂದ್ರೆ ಅವ ಮಲ್ಕೊಂಡ ಅವಧಿ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಇನ್ನೊಂದು ಸಮಯದ ಲೆಕ್ಕಗಳನ್ನು ಕೂಡಿಸ್ತಾರ, ಕಳಿತಾರ, ಮತ್ತು ಕೂಡಿಸ್ತಾರ. ಹಿಂಗೆ ತಲೆಯಾಗಿ ಬರಬಾರ್ದು. ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೋಡ್ರಿ. ಆಮೇಲೆ ನೀವು ಒಂದು ಗಣಿತನ ನಾ ತಿಳಿಸಿ ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಹುಡುಗರು ಮಾಡ್ಯಾರಿದ್ಲು ನೋಡ್ರಿ. ಇದು ಕೋಚಿಂಗ್ ಕ್ಲಾಸ್. ಇದು ಮಾರ್ಗದರ್ಶನ ಕೋಚಿಂಗ್ ಕ್ಲಾಸ್, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ. ಇಲ್ಲಿ ಇನ್ನೊಂದು ಏನದ ಅಂದ್ರೆ ಇಲ್ಲಿ 2 ಸಲ ಕಳೀತದೆ. ಇದು ಇಲ್ಲಿ ಏನಾಗ್ತದೆ, 2 ಸಲ ಕಳೀತದೆ. ಇದು ಏನು ಕಳೀತದ ಅಂದ್ರೆ 12. 12ರೊಳಗೆ ಕಳಿಬೇಕಾಗ್ತದೆ ನೀವು. ಒಂದು ಈ 12ರೊಳಗೆ ಕಳೀದ್ರಿಂದ ಏನು ಸಿಗ್ತದೆ ಅನ್ನೋದು ಹೇಳ್ತಾನೆ. ರಾತ್ರಿ 9:40 ಮಲ್ಕೊಂಡಾನಂದ್ರೆ ರಾತ್ರಿ 12ರ ಸಮಯದಾಗ ನೀವು 9:40 ಕಳಿಬೇಕು. ಅಂದ್ರೆ ಏನು ಬರ್ತದೆ, ರಾತ್ರಿ 12ರವರೆಗೆ ಮಲಗಿದ ಸಮಯ ಬರ್ತದೆ. ಅದನ್ನು ತಿಳ್ಕೊಬೇಕು ನೀವು. ರಾತ್ರಿ 12ರವರೆಗೆ ಮಲಗಿದ ಸಮಯ ತಕ್ಕೋಬೇಕು ನೀವು. ಯಾಕಂದ್ರೆ ಗಡಿಯಾಳ 2 ಸಲ 12 ಬರುವುದಿಲ್ಲ. ರಾತ್ರಿ 12ರವರೆಗೆ ಮಲಗಿದ ಸಮಯ ತಕ್ಕೋಬೇಕು. ಮಲಗಿದ ಸಮಯ ಇನ್ನು ನೋಡ್ರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ರಾತ್ರಿ 12ರವರೆಗೆ ಎಷ್ಟು ಮಲ್ಕೊಂಡವ? 12 ಮೈನಸ್ ಎಷ್ಟು? 9:40. 9:40ಕ್ಕೆ ಮಲ್ಕೊಂಡ. ಇದನ್ನು ಇನ್ನೊಂದು ರೀತಿ ಒಳಗೆ ಕಳಿಬೇಕು. 12ಅನ್ನು ಏನು ಮಾಡ್ಕೋಬೇಕು? 11:60 ಮಾಡ್ಕೊಂಡು ಬಿಡ್ರಿ, ಸರಳ ಆಗ್ತದೆ. 12 ಅಂದ್ರೂ ಒಂದೇ, 11:60 ಅಂದ್ರೂ ಒಂದೇ. ಇದ್ರಾಗ 9:40 ಕಳೀತು. ಎಷ್ಟಾಯ್ತು ನೋಡ್ರಿ? 60 40 ಆದ್ರೆ 20 ಆಯ್ತು. 11 9 ಆದ್ರೆ 2. ಇನ್ನು ಒಟ್ಟ ನಿದ್ರಿಸಿದ ಸಮಯ ಬರಬೇಡಿ. ನಿದ್ರಿಸಿದ ಒಟ್ಟು ಸಮಯ ಬರಬರಿ. ಒಟ್ಟು ಸಮಯ ತಕ್ಕೋಬೇಕಾದ್ರೆ ಏನು ಮಾಡ್ಬೇಕನ್ನೋ ತೋರಿಸ್ತೇನೆ. ಸಮಯ ಬರಬರಿ ರಾತ್ರಿ 12ರವರೆಗಿನ ಸಮಯ, 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ ಕೂಡ್ಸೋಂಡ್ಬಿಟ್ರೆ ಬಂದ್ಬಿಡ್ತದೆ. ನಾವು ಈ ಅದ್ರಾಗ ಏನು ಮಾಡ್ಬೇಕು ಅನ್ನೋದು ಅಂತ ತಿಳ್ಕೊಬೇಕು. ರಾತ್ರಿ 12ರೊಳಗೆ ಮಲಗಿದ ಸಮಯ ಎಷ್ಟದ? 2 ಗಂಟೆ 20 ನಿಮಿಷದ. ಎದ್ದ ಸಮಯದ ಎಷ್ಟಕ್ಕೆ ಎದ್ದಾನವ? 6 ಗಂಟೆ 10 ನಿಮಿಷಕ್ಕೆ ಎದ್ದಾನ. 6 ಗಂಟೆ 10 ನಿಮಿಷಕ್ಕೆ ಎದ್ದಾನಂದ್ರೆ ಒಟ್ಟು ಮಲ್ಕೊಂಡದ್ದು 8 ಗಂಟೆ. ಆಕೆ ಮಲ್ಕೊಂಡದ್ದು 8 ಗಂಟೆ 30 ನಿಮಿಷ. ಆನ್ಸರ್ ಇಸ್ ಈಕ್ವಲ್ ಟು 8 ಗಂಟೆ 30 ನಿಮಿಷ. ಎಲ್ಲದ ನೋಡ್ರಿ, 8 ಗಂಟೆ 30 ನಿಮಿಷ. ಉತ್ತರ ಸಂಖ್ಯೆ ಬಿ. ನೋಡ್ರಿ, ಇನ್ನೊಂದ್ಸಲ ತಿಳಿಸ ಲೆಕ್ಕ ಮಾಡಿ. ರಾತ್ರಿ 12ರವರೆಗೆ ಮಲಗಿದ ಸಮಯ ನೋಡ್ರಿ. ಇಲ್ಲೇ ರಾತ್ರಿ ಅಂದಾನೆ ರಾತ್ರಿ 12ರವರೆಗೆ ಮಲಗಿದ. ಅಕಸ್ಮಾತ್ ಪೂರ್ವಾನ್ ಬಂದಿತ್ತಂದ್ರೆ ಮಧ್ಯಾಹ್ನ 12ರವರೆಗೆ ಮಲಗಿದ ಸಮಯ. ಮಧ್ಯಾಹ್ನದಾಗ ಮಲ್ಕೋತಿರ್ತಾರೆ ಒಳಗೊಬ್ರು. ಒಂದು ಸಣ್ಣ ಉದಾಹರಣೆ, ರಾತ್ರಿ 9:40 ಕೊಟ್ಟಾನಂದ್ರೆ ಕಡ್ಡಾಯವಾಗಿ ನೀವು ರಾತ್ರಿ 12ರವರೆಗೆ ಮಲಗಿದ ಸಮಯ ತಕ್ಕೋಬೇಕು. 12 ಮೈನಸ್ 9:40 ಅಂದ್ರೂ ಒಂದೇ. ಈಕ್ವಲ್ ಟು 12ಅನ್ನು 11:60 ಮಾಡಿಕೊಂಡು 9:40 ಕಳೆದ್ರೆ ಇದು ಕಳಿಲಿಕ್ಕೆ ಸರಳ ಆಗ್ತದೆ. ಆಮೇಲೆ 2 ಗಂಟೆ 20 ನಿಮಿಷವನ್ನು ರಾತ್ರಿ 12ರವರೆಗೆ ಮಲಗಿದ ಸಮಯ 2 ಗಂಟೆ 20 ನಿಮಿಷ ಬಂತೀಗ. ನಿಮ್ಗೆ ಕಳಿದು ಗುರ್ತಾತಲ್ಲ ಏನು? 9:40ಕ್ಕೆ ರಾತ್ರಿ ಮಲ್ಕೊಂಡಾನಂದ್ರೆ ರಾತ್ರಿ 12ರ ಸಮಯದಾಗ ಮಲ್ಕೊಂಡ ಸಮಯನ ಕಳಿಬೇಕು 9:40. ಇದು ಹಿಂಗೆ. ಇದನ್ನೇ ನೀವು ಹಿಂಗೆ ಕಳಿಬೋದು. 12ಅನ್ನು 11:60 ಹಚ್ಕೊಂಡು ಬಿಡ್ರಿ, ಭಾಳ ಸರಳ ಆಗ್ತದೆ. 9:40 ಕಳೆದ್ರೆ 2 ಗಂಟೆ 20 ನಿಮಿಷ, ರಾತ್ರಿ 12ರ ತನಕ ಮಲ್ಕೊಂಡವ.
ನಿದ್ರಿಸಿದ ಒಟ್ಟು ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ 2:20. ರಾತ್ರಿ 12 ತನಕ 2:20, ಎದ್ದದ್ದು 6:10, ಒಟ್ಟು ಮಲಗಿದ ಸಮಯ 8 ಗಂಟೆ 30 ನಿಮಿಷ. ಉತ್ತರ ಸಂಖ್ಯೆ ಬಿ. ಅದು ಮುಂದಿನ ಲೆಕ್ಕ ಮಾಡ್ರಿ, ಕೊಟ್ಟಂದು ಮಾಡಿ ಒಂದು ಉದಾಹರಣೆ ಕೊಟ್ಟು ನೀವು ಮ್ಯೂಟ್ ಮಾಡಿರಿ, ಬಿಡಿಸ್ರಿ. ನೀವು ರಾತ್ರಿ 12ರವರೆಗಿನ ಸಮಯ, ರಾತ್ರಿ ಮಲ್ಕೊಂಡ ಸಮಯ ಬಂತು ಅಂದ್ರೆ ರಾತ್ರಿ 12ರವರೆಗಿನ ಸಮಯ ತಗೋಬೇಕು ನೋಡ್ರಿ. ನೀವು ಮಾಡಿರಿ ಅಂತ ತಿಳ್ಕೊಂಡು ವಿಡಿಯೋ ಆನ್ ಮಾಡಿ. ಹಾಂ, ರಾತ್ರಿ 12ರವರೆಗೆ ಮಲಗಿದ ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ ಬರೋಬ್ಬರಿ 12 ಮೈನಸ್ ಮಲ್ಕೊಂಡದ್ದು ಎಷ್ಟು ಗಂಟೆ ಅದ ನೋಡ್ರಿ, 10 ಗಂಟೆ 20 ನಿಮಿಷ. 10 ಗಂಟೆ 20 ನಿಮಿಷ ಹಿಂಗೆ ಕಳೆದು ಒಂದೇ. ಇದನ್ನು 11:60 ಮಾಡ್ಕೊಂಡು ಬಿಡ್ರಿ, ಸರಳ. 12 ಅಂದ್ರೆ ಒಂದೇ, 11:60 ಅಂದ್ರೆ ಒಂದೇ. 10 ಗಂಟೆ 20 ನಿಮಿಷ ಕಳಿ 40 ನಿಮಿಷ ಆಯ್ತು. 11ರಾಗ 10 ಆದ್ರೆ 1. ರಾತ್ರಿ 12ರವರೆಗೆ ಮಲ್ಕೊಂಡದು 1 ಗಂಟೆ 40 ಏನು ನಿದ್ರಿಸಿದ ಒಟ್ಟು ಸಮಯ ಬರೋಬ್ಬರಿ ಒಟ್ಟು ಸಮಯ ಬರೋಬ್ಬರಿ ರಾತ್ರಿ 12ರವರೆಗಿನ ಸಮಯ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ ರಾತ್ರಿ 12ರವರೆಗೆ ಮಲಗಿದ ಸಮಯ ಎಷ್ಟದ? 1 ಗಂಟೆ 40 ನಿಮಿಷ ಅದ. ಎದ್ದ ಸಮಯ ಎಷ್ಟದ? 5 ಗಂಟೆ 45 ನಿಮಿಷ ಅದ. 5 ಗಂಟೆ 45 ನಿಮಿಷ ಎದ್ದಾನ. ಈಗ ಸಮಯ ಕೂಡಿಸ್ರೆ ಎಷ್ಟಾಗ್ತದೆ ನೋಡ್ರಿ, 5 85, 5 1 6, ಕೈಗಡ ಅದೇನೋ ಕೊಡ್ತಕ್ಕದ್ದಲ್ಲ. 60 ನಿಮಿಷಕ್ಕಿಂತಲೇ ಹೆಚ್ಚಾಯ್ತು. 60 ಇಲ್ಲಿ ಕಳೀರಿ, ಇದ್ರಾಗ 1 ಗಂಟೆ ಕೂಡಿಸ್ರಿ, ಇದು 7 ಗಂಟೆ ಆಯ್ತು. ಇದು 60 ಕಳೆದಿರಿ ಅಂದ್ರೆ 25 ನಿಮಿಷ ಆಯ್ತು. ಅಂದ್ರೆ ಮಲಗಿದ ಸಮಯ ಬರೋಬ್ಬರಿ ಆನ್ಸರ್ ಇದು ಕೊಡ್ತು 7 ಗಂಟೆ 25 ನಿಮಿಷ. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, 7 ಗಂಟೆ 25 ನಿಮಿಷ ಉತ್ತರ ಸಂಖ್ಯೆ ಎ. ಚೆನ್ನಾಗಿ ನೀವು ತಿಳ್ಕೊಂಡು ಮಾಡ್ರಿ. ಮುಂದಿನ ಲೆಕ್ಕ 1-2 ಮಾದರಿ ಕೊಡ್ತೀನಿ, ಭಾಳ ಇಂಪಾರ್ಟೆಂಟ್ ಇವು ಮಾಡಿ.